ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನ ಸರಣಿಗೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿ ಅವಲೋಕನಕ್ಕೆ ಅವಲೋಕನದಲ್ಲಿ ಇವತ್ತು ಮೇ 20, 2026ರಂದು 62ನೇ ಸಾಹಿತ್ಯ ಕೃತಿಯನ್ನ ಪರಿಚಯ ಮಾಡಲಿದ್ದೇನೆ. ಇಂದಿನ ಸಾಹಿತ್ಯ ಕೃತಿಯನ್ನೇ ಶ್ರೀ ಮೈಲಾರಪ್ಪ ಬೂದಿಹಾಳ್ ಮುಗಿಲಹಕ್ಕಿ ಅವರು ಬರೆದಿರುವಂತ ಬಾರೋ ಕಂದ ಶಾಲೆಗೆ ಮಕ್ಕಳ ಪದ್ಯಗಳ ಪರಿಚಯವನ್ನ, ಕವನ ಸಂಕಲನದ ಪರಿಚಯವನ್ನ ಇವತ್ತು ನಿಮಗೆ ಮಾಡಲಿದ್ದೇನೆ. ವಿಶೇಷವಾಗಿ ಮೈಲಾರಪ್ಪ ಬೂದಿಹಾಳ್ ಅವರು ಈಗಾಗಲೇ ಕೃತಿಗಳನ್ನ ರಚಿಸಿದ್ದಾರೆ. ದಾಟಬೇಡ ವಸ್ತಿಲು, ಮುಗಿಲಹಕ್ಕಿ, ನೆಲದ ಹಾಡು ಹಾಗೂ ಶಿಕ್ಷಕ ರತ್ನ ಅನ್ನುವಂಥ ಕೃತಿಗಳನ್ನ ರಚಿಸಿದ್ದಾರೆ. ಈ ಶಿಕ್ಷಕ ರತ್ನ ಅನ್ನುವಂಥ ಒಂದು ಕೃತಿ ಶಾಲಾ ಸುತ್ತಮುತ್ತದಲ್ಲಿ ವಿಶೇಷ ಸಾಧನೆಯನ್ನ ಮಾಡಿರುವಂತಹ ಶಾಲಾ ಶಿಕ್ಷಕರ ಕುರಿತಾಗಿರುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ಒಳಗೊಂಡಿರುವಂತಹ ಸಾಹಿತ್ಯ ಕೃತಿಯಾಗಿದೆ. ಪ್ರೌಢ ಸಾಹಿತ್ಯದಲ್ಲಿ ದಾಟಬೇಡ ವಸ್ತಿಲು, ಮುಗಿಲಹಕ್ಕಿ, ನೆಲದ ಹಾಡು ಅನ್ನುವಂತಹ ಕವಿತೆಗಳ ಮೂಲಕ, ಸಂಕಲನದ ಮೂಲಕ ಹೆಸರನ್ನ ಮಾಡಿರುವಂತ ಇವರು ಬಾರೋ 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 ಕಂದ ಶಾಲೆಗೆ ಅನ್ನುವಂತ ಈ ಕೃತಿಯ ಮೂಲಕ ಮಕ್ಕಳ ಸಾಹಿತ್ಯ ಲೋಕವನ್ನ ಪ್ರವೇಶ ಮಾಡಿದ್ದಾರೆ. ಇವರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸಂದಂತೆ ರಾಜ್ಯ ಮಟ್ಟದ ಹಲವಾರು ಸಾಹಿತ್ಯಿಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಇವರ ಕವಿತೆಗಳು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಸಹ ಪ್ರಕಟವಾಗಿವೆ. ಬಾರೋ ಕಂದ ಶಾಲೆಗೆ ಈ ಕೃತಿ ಗಂಗಾ ಪ್ರಕಾಶನ ಹೊಸೂರು ಮೂಲಕ ಪ್ರಕಟವಾಗಿದೆ. ಗಂಗಾ ಪ್ರಕಾಶನದ ಮೂಲಕ ಪ್ರಕಟವಾಗಿರುವಂತಹ ಈ ಕೃತಿ 2023ರಲ್ಲಿ ಪ್ರಕಟವಾಗಿದೆ. 104 ಪುಟಗಳನ್ನ ಒಳಗೊಂಡಿರುವಂತಹ ಈ ಕೃತಿ 125 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಒಳಗಡೆ ಇರುವಂತಹ ಚಿತ್ರಗಳನ್ನ ಸಂತೋಷ್ ಸಸೀತ್ಲ್ ಅವರು ಬಿಡಿಸಿದ್ದಾರೆ. ಮುಖಪುಟ ವಿನ್ಯಾಸವನ್ನ ನಾಮದೇವ್ ಕಾಗದಗಾರ ಅವರು ಮಾಡಿದ್ದಾರೆ. ಬಾರೋ ಕಂದ ಶಾಲೆಗೆ ಈ ಕೃತಿಗೆ ಮುನ್ನುಡಿಯನ್ನ ಶಂಕರ್ ಅಲಗತ್ತಿ ಅವರು ಬರೆದಿದ್ದಾರೆ. ಬೆನ್ನುಡಿಯನ್ನ ನಾಮದೇವ್ ಕಾಗದಗಾರ ಅವರು ಬರೆದಿದ್ದಾರೆ. 45 ಕವಿತೆಗಳನ್ನ ಒಳಗೊಂಡಿರುವಂತಹ ಈ ಕೃತಿಯಲ್ಲಿ ನಾವು ಮಕ್ಕಳ ಮನೋವಿಕಾಸಕ್ಕೆ ಅನುಗುಣವಾಗುವಂತಹ ಕವಿತೆಗಳನ್ನ ನಾವು ಕಾಣಬಹುದು. ಅದೇ ರೀತಿ ಮಕ್ಕಳು ಯಾವ ರೀತಿ ಪ್ರಶ್ನೆ ಮಾಡ್ತಾರೆ, ಆ ಪ್ರಶ್ನಿಸುವ ಗುಣವನ್ನು ಒಳಗೊಂಡಿರುವಂತ ಮಗುವಿನ ಮುಗ್ಧತೆಯನ್ನ ನಾವು ಇವರ ಕವಿತೆಗಳಲ್ಲಿ ಕಾಣಬಹುದು. ಹಾಗೆ ಇದರಲ್ಲಿ ಕಥನ ಕವನಗಳಿವೆ, ಒಗಟಿನ ಕಥನ ಕವನಗಳಿವೆ, ಒಗಟಿನ ಕವಿತೆಗಳಿವೆ. ಹಾಗೆ ಸುಂದರವಾದ ಪ್ರತಿಯೊಂದು ಕವಿತೆಗಳಿಗೂ ಸುಂದರವಾದ ರೇಖಾಚಿತ್ರಗಳನ್ನ ಒಳಗೊಂಡಂತ ಕವಿತೆಗಳನ್ನ ನಾವು ನೋಡ್ಬೋದು. ಈಗಾಗಲೇ ವಿಶ್ವವಾಣಿ, ವಿಜಯ ಕರ್ನಾಟಕ, ಪ್ರಜಾಪರ್ವ ಮೊದಲಾದ ಪತ್ರಿಕೆಗಳಲ್ಲಿ ಇವರ ಕವಿತೆಗಳಿವೆ. ಹಾಗೆ ಇವರು ತಾವು ಬೆಳೆಯುವುದರ ಜೊತೆಗೆ ತಮ್ಮ ಸುತ್ತಮುತ್ತಲಿರುವಂತ ಶಿಕ್ಷಕರು ಅವರ ಶಾಲೆಯಲ್ಲಿ ಮಾಡಿರುವಂತಹ ಸರ್ಕಾರಿ ಶಾಲೆಗಳ ಸಬಲೀಕರಣದ ನಿಟ್ಟಿನಲ್ಲಿ ಸಹ ಬಹಳಷ್ಟು ಇವರು ಶ್ರಮಿಸ್ತಾ ಇದ್ದಾರೆ. ಆ ರೀತಿ ಶ್ರಮಿಸಿದಂತ ಶಿಕ್ಷಕರ ವ್ಯಕ್ತಿ ಚಿತ್ರಣವನ್ನು ಒಳಗೊಂಡಿರುವಂತ ಶಿಕ್ಷಕ ರತ್ನ ಎನ್ನುವಂತ ಕೃತಿ ಒಂದು ಉತ್ತಮವಾದ ಸಂಗ್ರಹ ಯೋಗ್ಯವಾಗಿರುವಂತ ಕೃತಿಯನ್ನ ಇವರು ರಚಿಸಿದ್ದಾರೆ. ಬಾರೋ ಕಂದ ಶಾಲೆಗೆ ಅನ್ನುವಂತ ಈ ಕೃತಿಯು ಸಹ ಮಕ್ಕಳ ಸಾಹಿತ್ಯ ಲೋಕಕ್ಕೆ ಒಂದು ವಿಶೇಷ ಕೃತಿಯಾಗಿದೆ. ಮಕ್ಕಳು ಓದುವ ಅಭಿರುಚಿಯನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಈ ಕೃತಿ ತುಂಬಾ ಸಹಾಯಕವಾಗಿದೆ. ಈಗಾಗಲೇ ಇವರು ಬರೆದಿರುವಂತ ಕವಿತೆಗಳನ್ನ ನಾವು ನೋಡಬಹುದು. ಅದೇ ಕೃತಿಯನ್ನ ಬಹುವರ್ಣದಲ್ಲಿ ಸಹ ಮುದ್ರಿಸಿದ್ದಾರೆ. ಈ ಕೃತಿಯಲ್ಲಿ ಕೆಲವೊಂದು ಕವಿತೆಗಳನ್ನ ನಾವು ಇವತ್ತು ನೋಡೋಣ. ಶೀರ್ಷಿಕೆ ಗೀತೆಯಾಗಿರುವಂತ ಬಾರೋ ಕಂದ ಶಾಲೆಗೆ ಈ ಕೃತಿಯ ಮತ್ತೊಂದು ವಿಶೇಷ ಅಂದ್ರೆ ಪದ್ಯದಲ್ಲಿರುವಂತ ಕೆಲವೊಂದು ಪದಗಳ ಅರ್ಥವನ್ನ ಈ ಕೃತಿಯಲ್ಲಿ ಕೊಟ್ಟಿದ್ದಾರೆ. ನಾವು ಸಾಮಾನ್ಯವಾಗಿ ಪಠ್ಯ ಪುಸ್ತಕಗಳಲ್ಲಿ, ನಿಘಂಟುಗಳಲ್ಲಿ ಮತ್ತು ಸಂಪಾದನಾ ಕೃತಿಗಳಲ್ಲಿ ನೋಡ್ತೀವಿ ಪದಗಳಿಗೆ ಅರ್ಥಗಳನ್ನ. ಆದ್ರೆ ಇಲ್ಲಿ ಲೇಖಕರು ಒಂದು ಪ್ರಯತ್ನ ಮಾಡಿದ್ದಾರೆ. ಕವಿತೆಗಳಿಗೆ ಪದಗಳ ಅರ್ಥಗಳನ್ನ ಕೊಟ್ಟಿದ್ದಾರೆ. ಕೆಲವೊಂದು ಪದಗಳಿಗೆ ಅರ್ಥಗಳನ್ನ ಪ್ರತಿಯೊಂದು ಕವಿತೆಗಳಿಗೂ ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ಕವಿತೆಗಳಿಗೂ ಆಕರ್ಷಕವಾದ ಚಿತ್ರಗಳು ಬಿಡಿಸಿದ್ದಾರೆ. ಆ ಚಿತ್ರಗಳು ಕವಿತೆಯ ಮೆರಗನ್ನ ಮತ್ತಷ್ಟು ಹೆಚ್ಚಿಸಿವೆ. ಬಾರೋ ಕಂದ ಶಾಲೆಗೆ, ಬಾರೋ ತಂಗಿ ಬಾರೋ ತಮ್ಮ ಕನ್ನಡ ಶಾಲೆಗೆ, ಗಂಧ ತೀಡಿದ ಹಾಗೆ ಬದುಕು ನಮ್ಮ ನಾಲೆಗೆ,
ಈ ಓದಲು ಸೊಗಸು, ಹಾಡುತ್ತ ಕುಣಿಯುತ್ತ ನಲಿಯುವ ಮನಸ್ಸು, ಜಾತಿ ಧರ್ಮದ ಭೇದಗಳಿಲ್ಲ, ಒಂದೇ ತಾಯಿ ಕುಡಿಗಳೆಲ್ಲ, ದುಡ್ಡು ವಸ್ತ್ರ ಒಡವೆಗಳಿದ್ದರೆ ಕಳ್ಳ ಕದಿಮರ ಪಾಲಿಗೆ, ಓದುವ ಬರಹ ಬಲ್ಲವರಿದ್ದರೆ ಬಾಳ ಬೆಳಗುವೆ ದೀವಿಗೆ, ಚುಕ್ಕಿಯಂತ ಚಿನ್ನರು ನೀವು ಆಕಾಶದತ್ತರಕ್ಕೆ ಏರುವಿರಿ, ರನ್ನ ಪೊನ್ನನ ಪಂಪರಾಗಿ ಕನ್ನಡ ನಾಡನ್ನು ಬೆಳಗುವಿರಿ. ಈ ಒಂದು ಕವಿತೆಯಲ್ಲಿ ಕನ್ನಡ ನಾಡಿನ, ಕನ್ನಡ ಶಾಲೆಯ ಮಹತ್ವವನ್ನ ಕುರಿತು ಹೇಳುವಂತ ನಿಟ್ಟಿನಲ್ಲಿ, ಹಾಗೆ ಪ್ರತಿಯೊಬ್ಬರು ಸಹ ಶಾಲೆಗಳಿಗೆ ಹೋಗ್ಬೇಕು. ಯಾವುದೇ ಒಂದು ಮಗುವು ಸಹ ಶಾಲೆಯಿಂದ ಹೊರಗುಳಿಬಾರ್ದು. ಅದೇ ರೀತಿ ಪ್ರತಿಯೊಬ್ಬ ಮಗುವು ಸಹ ಶಿಕ್ಷಣವನ್ನ ಪಡಿಬೇಕು. ಬಾರೋ ತಂಗಿ, ಬಾರೋ ತಮ್ಮ, ಎಲ್ಲರೂ ಬಾ ಅಂದ್ರೆ ಇಲ್ಲಿ ಲಿಂಗ ಭೇದ ಮಾಡದೇ ಕರಿತಾ ಇದ್ದಾರೆ. ಅಂದ್ರೆ ಗಂಡು ಮಕ್ಕಳನ್ನಷ್ಟೇ ಗಂಡು ಮಕ್ಕಳನ್ನ ಶಾಲೆ ಕಳಿಸೋದು, ಹೆಣ್ಣು ಮಕ್ಕಳನ್ನ ಬಿಡಿಸೋದು ಆ ರೀತಿ ಆಗ್ಬಾರ್ದು. ಗಂಡು ಮಗುನು ಸಹ ಶಾಲೆ ಕಲಿಬೇಕು, ಹೆಣ್ಣು ಮಗುನು ಸಹ ಅಕ್ಷರಗಳನ್ನ ಕಲಿಬೇಕು. ತಪ್ಪದೆ ಇಬ್ರು ಸಹ ಲಿಂಗ ಭೇದವನ್ನ ಮರೆತು ಶಾಲೆಯಲ್ಲಿ ಶಿಕ್ಷಣವನ್ನ ಪಡಿಬೇಕು. ಹಾಗೆ ದುಡ್ಡು ವಸ್ತ್ರಗಳಿದ್ದರೆ ನಮ್ಮನ್ನು ಯಾರು ಕಳು ಮಾಡಬಹುದು, ಆದ್ರೆ ಅದೇ ಶಿಕ್ಷಣ ಇದ್ರೆ ಯಾರು ಕಳು ಮಾಡಕ್ಕಾಗೋದಿಲ್ಲ. ಹಾಗಾಗಿ ನಾಳೆಯ ನಕ್ಷತ್ರಗಳಂತೆ ಹೊಳೆಯುವಂತಹ ಭವಿಷ್ಯವನ್ನು ಹೊಂದಿರುವಂತಹ ಚಿನ್ನರು ನೀವು ಶಿಕ್ಷಣವನ್ನ ಪಡೆದು ಮುಂದೆ ನಮ್ಮ ನಾಡಿನ ರನ್ನ ಪೊನ್ನ ಪಂಪನ ರೀತಿ ಸಾಹಿತಿಗಳಾಗ್ತೀರಿ. ನಮ್ಮ ನಾಡಿನ ಹಿರಿಮೆಗಳು ನೀವು ಅನ್ನುವಂತ ಹಿರಿದಾರ್ಧ ಅರ್ಥದಲ್ಲಿ ಕವಿತೆಗಳ ಮೂಲಕ ಮಕ್ಕಳನ್ನ ಶಾಲೆಗೆ ಕರೆದಿದ್ದಾರೆ. ಅದೇ ರೀತಿ ತರ್ಲೆ ತಿಮ್ಮನ ದೀಪಾವಳಿ ಅನ್ನುವಂತ ಒಂದು ಕವಿತೆಯಲ್ಲಿ, ತರ್ಲೆ ತಿಮ್ಮನ ದೀಪಾವಳಿ ಹಬ್ಬದಿ ಅಪ್ಪ ತಂದ ಹೊಸ ಬಟ್ಟೆಯ ತೊಟ್ಟು, ಪಕ್ಕದ ಮನೆ ತರ್ಲೆಯ ತಿಮ್ಮ ಹಿರಿ ಹಿಗ್ಗಿದನು, ಅಪ್ಪನನ್ನು ಕಾಡಿ ಬೀಡಿ ಜೇಬಿಗೆ ದುಡ್ಡು ಇಳಿಸಿದನು, ಸೆಟ್ಟಿಯ ಅಂಗಡಿಗೆ ಸೀದಾ ಹೋಗಿ ಸುರ್ಸುರ್ ಪಟಾಕಿ ತಂದನು, ಓಣಿಯ ಸುತ್ತ ಗಿರಿಕಿ ಒಡೆದು ರಾಮ ರಾಧ ರಹಿಮ ಗೆಳೆಯರ ಕೂಗಿ ಕರೆದು ಹರ್ಷದಿ ಕುಣಿದಾಡಿದನು, ತರ್ಲೆ ತಿಮ್ಮ ಪಟಾಕಿ ಹಿಡಿದು ಬೆಂಕಿ ಕಿಡ್ಡಿ ಗೀರಲು ರಾಮಗೆ ಸಣ್ಣೆ ಮಾಡಿದನು, ಪರಿಸರ ಮಾಲಿನ್ಯ ಪಾಠ ನೆನೆದು ಬೇಡವೆನ್ನಲು ರಾಧೆ ಮಾತನು ಕೇಳದೆ ಹೋದನು, ಬೆಂಕಿ ಕಡ್ಡಿ ಗೀರಿಸಿ ಬಿಟ್ಟ ಸುರ್ಸುರ್ ಪಟಾಕಿ ಹಚ್ಚಿ ಬಿಟ್ಟ ಅರೆಕ್ಷಣದಿ ಪಟಾಕಿ ಸಿಡಿಯಲು ತರ್ಲೆ ತಿಮ್ಮ ಗೋಳಾಡಿದನು, ಒಂದು ಗೂಡಿ ಗೆಳೆಯರೆಲ್ಲ ತಿಮ್ಮಗೆ ಚಿಕಿತ್ಸೆ ಕೊಡಿಸಿದರು, ತಪ್ಪು ಅರಿತ ತರ್ಲೆ ತಿಮ್ಮ ಜಾಗೃತಿ ಸಂಘ ಕಟ್ಟಿದನು, ಮಣ್ಣಿನ ಹಣತೆ ಬೆಳಗಿಸಿ ದೀಪಾವಳಿ ಆಚರಿಸಲು ತಿಳಿಸಿದನು. ಇಲ್ಲಿ ನಾವು ತರ್ಲೆ ತಿಮ್ಮನ ದೀಪಾವಳಿ ನೋಡ್ಬೋದು. ನಾವು ಮಕ್ಕಳಿಗೆ ಬಹಳಷ್ಟು ಜನ ಹೇಳ್ತೀವಿ, ದೀಪಾವಳಿ ಹಬ್ಬದ ದಿನ ಅಜಾಗರೂಕತೆಯಿಂದ ಹಾಗೂ ಹಿರಿಯರ ಮಾರ್ಗದರ್ಶನ ಇಲ್ಲದೆ ಪಟಾಕ್ಷಿ ಹಚ್ಚುವ ಸಂದರ್ಭದಲ್ಲಿ ಬಹಳಷ್ಟು ಕಣ್ಣಿನ ಕಣ್ಣಿನ ಹಾನಿಯಾಗುವಂತ ಘಟನೆಗಳನ್ನು ದೀಪಾವಳಿ ಸಂದರ್ಭದಲ್ಲಿ ಆಗುತ್ತೆ. ಅಂದ್ರೆ ಹಿರಿಯರ ಮಾರ್ಗದರ್ಶನದಲ್ಲಿ ಹಸಿರು ಪಟಾಕಿಗಳನ್ನ ಬಿಡಬೇಕು, ಹಾಗೂ ಪರಿಸರ ಮಾಲಿನ್ಯ ಮಾಡದೆ ಪರಿಸರಕ್ಕೆ ಪೂರಕವಾಗಿರುವಂತ ಮಣ್ಣಿನ ಪೂರ್ಣತೆಗಳನ್ನ ಹಚ್ಚಿ ಹಸಿರು ಪಟಾಕಿಯನ್ನ ಬಿಡುವ ಮೂಲಕ ನಾವು ದೀಪಾವಳಿನ ಆಚರಿಸ್ಬೇಕು. ಆದ್ರೆ ಇಲ್ಲಿರುವಂತ ತರ್ಲೆ ತಿಮ್ಮ ಅಪ್ಪನನ್ನ ಕಾಡಿ ಬೇಡಿ ಹೊಸ ಬಟ್ಟೆ ಹಾಕ್ಯಂದು ಮತ್ತೆ ಕಾಡಿ ಬೇಡಿ ಸ್ವಲ್ಪ ದುಡ್ಡು ಇಸ್ಕೊಂಡು ಹೋಗಿ ಪಟಾಕ್ಷಿ ತರ್ತಾನ. ಪಟಾಕ್ಷಿ ತಂದು ಇಲ್ಲಿ ನಾವು ನೋಡ್ಬೋದು, ಲೇಖಕರು ಮಗುವಿನ ಮನಸ್ಸು ಅಂದ್ರೆ ಮಗು ತಾನೊಬ್ಬನೇ ಸಂಭ್ರಮಿಸೋದಿಲ್ಲ, ತನ್ನ ಜೊತೆ ಇರುವಂತ ಗೆಳೆಯರನ್ನ ಕರೆದುಕೊಂಡು ಸಂಭ್ರಮಿಸ್ತಾನೆ. ಅದು ಮಗುವಿನ ಮನಸ್ಸು, ಮಗುವಿನ ಮುಗ್ಧತೆ. ಅದನ್ನ ಈ ಕವಿತೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅಂದ್ರೆ ಅವನು ತರ್ಲೆ ತಿಮ್ಮ ತಾನೊಬ್ಬನೇ ಪಟಾಕ್ಷಿ ಬಿಡ್ಬೋದಿತ್ತು, ಆದ್ರೆ ಹಂಗ್ ಬಿಡೋದಿಲ್ಲ. ಅವನು ತನ್ನ ಗೆಳೆಯರಾದಂತ ರಾಧನ ರಾಮನ ರಹೀಮನ ಜೊತೆ ಕರಿತಾನ. ಅದು ಜಾತಿ ಭೇದವನ್ನ ಮರೆತು ಕರಿತಾನ. ಯಾಕಂದ್ರೆ ಮಕ್ಕಳಿಗೆ ಯಾವುದೇ ಜಾತಿ ಭೇದ ಇರಲ್ಲ. ದೊಡ್ಡವನಾಗ್ತಾ ಹೋಗ್ದಂಗೆಲ್ಲ, ವಿದ್ಯಾವಂತರಾದಂಗ ಹೋದಂಗೆಲ್ಲ ಜಾತಿ ಭೇದವನ್ನ ಮಾಡುವಂತ ಮನುಷ್ಯರು ಮಗುವಿದ್ದಾಗ ಯಾವುದೇ ಜಾತಿ ಭೇದ ಮಾಡಲ್ಲ. ಆ ತರ್ಲೆ ತಿಮ್ಮ ಎಲ್ಲರನ್ನ ಕರೆದು ಪಟಾಕ್ಷಿ ಹಚ್ಚಕ್ ಹೋಗ್ತಾನ. ಆ ಪಟಾಕ್ಷಿ ದೊಡ್ಡದಿದ್ದಕ್ಕೆ ಬೇಡ ಬೇಡ ಅಂತಾರ ಅವ್ರಂದ್ರು ಸಹ ಗೆಳೆಯರನ್ನ ಮಾತು ಕೇಳಾರ್ದೆ ಇವನು ಪಟಾಕ್ಷಿಯನ್ನ ಸಿಡಿಸಿ ಬಿಡ್ತಾನ. ಪಟಾಕ್ಷಿ ಹಿಡಿದಾಗ ಅವನಿಗೆ ಗಾಯಗಳಾಗುತ್ತಾ. ಆಗ ಮಕ್ಕಳು ಅವನ್ನ ಕರೆದುಕೊಂಡು ಪ್ರಥಮ ಚಿಕಿತ್ಸೆ ಕೊಟ್ಟು ನಂತರ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಮಕ್ಕಳು. ಅಂದ್ರೆ ಅಪಾಯ ಬಂದಾಗ ಗೆಳೆಯನನ್ನ ಹಾಗೆ ಬಿಟ್ಟು ಹೋಗೋದಿಲ್ಲ. ಅಪಾಯ ಸಂದರ್ಭ ಬಂದಾಗೂ ಸಹ ತಮ್ಮ ಗೆಳೆಯನನ್ನ ಕೈ ಬಿಟ್ಟು ಹೋಗದೆ ಜೊತೆಗಿದ್ದು ತನ್ನ ಗೆಳೆಯನನ್ನ ರಕ್ಷಣೆ ಮಾಡುವಂತಹ ಗೆಳೆತನದ ಮಹತ್ವವನ್ನು ಸಹ ಈ ಕವಿತೆಯಲ್ಲಿ ಹೇಳಿದ್ದಾರೆ. ಹಾಗೆ ನಾವು ದೀಪಾವಳಿಯನ್ನ ಹಣತೆಯನ್ನ ಬೆಳಗಿಸುವ ಮೂಲಕ, ಅಜ್ಞಾನದ ಕತ್ತಲೆಯನ್ನ ಓಡಿಸುವ ಮೂಲಕ, ಬೆಳಕನ್ನ ಪಸರಿಸುವಂತ ಹಣತೆಯ ದೀಪವನ್ನು ಹಚ್ಚುವ ಮೂಲಕ ನಾವು ದೀಪಾವಳಿಯನ್ನ ಮಾಡಬೇಕು, ಆಚರಿಸ್ಬೇಕು ಅನ್ನುವಂತ ಮಹತ್ವವನ್ನು ಸಹ ಈ ಕವಿತೆಯಲ್ಲಿ ಸಾರಿದ್ದಾರೆ.
ಪುಟ್ಟ ಚಂದಿರ ಅನ್ನುವಂಥದ್ದಲ್ಲಿ ಮಗು ಮತ್ತು ಪುಟ್ಟ ಚಂದಿರನ ನಡುವಿನ ಸಂಬಂಧವನ್ನ ಸ್ಪರ್ಧೆಯಲ್ಲಿರುವಂಥದ್ದು. ಹಾಗೆ ಪುಟ್ಟ ಕನಸು ಕಾಣ್ತಾನೆ, ಯಾವ ರೀತಿ ಪುಟ್ಟ ಕನಸು ಕಾಣ್ತಾನ ಅನ್ನೋಂಥದ್ದೊಂದು ಕವಿತೆ. ಪುಟ್ಟ ಮೇಲೆ ಮಲಗಿ ಪುಟ್ಟ ಮನೆಯ ಮೇಲೆ ಮಲಗಿ ಪುಟ್ಟ ಕಂಡನೊಂದು ಕನಸು, ಬಾಣ ತುಂಬ ಬೆಳಕು ಚೆಲ್ಲಿ ನೋಡಲೆಂತ ಸೊಗಸು, ಆಕಾಶದಲ್ಲಿ ಆಡಬೇಕು ನಲಿಯುತ್ತ ನಾನು, ತಾರೆ ಜೊತೆಗೂಡಿ ಸವಿಯಬೇಕು ಜೇನು, ಕಪ್ಪು ನೀಲಿ ಮೋಡ ತೇಲಿ ಈಜಬೇಕು ನಾನು, ಚಂದಮಾಮ ಸೂರ್ಯನೊಡನೆ ಸುತ್ತಬೇಕು ಬಾನು, ಸೂರ್ಯಚಂದ್ರ ತಾರೆಯಂತೆ ನನಗೂ ಒಂದು ಮನೆಯು, ಇಲ್ಲೇ ಬಂದು ನೆಲೆಸಬೇಕು ತಾರೆ ಜೊತೆಯು, ಒಳಮನೆಯಲ್ಲಿ ಅಪ್ಪ ಕೂಗಿ ಪುಟ್ಟ ಬಾ ಎಂದನು, ಕನಸೊಂದನ್ನು ಅಲ್ಲೇ ಬಿಟ್ಟು ಮನೆ ಮಾಳಿಗೆ ಇಳಿದನು. ಈಗ ಪುಟ್ಟ ಕಾಣುವಂತ ಕನಸು ಇಲ್ಲಿ ನೋಡ್ಬೋದು. ಕವಿತೆಗೆ ಆಕರ್ಷಕವಾದ ಚಿತ್ರಗಳನ್ನ ಈ ಸಂಕಲನದಲ್ಲಿ ಬಿಡಿಸಿದ್ದಾರೆ. ಏಕೆಂದ್ರೆ ಒಂದು ಚಿತ್ರ 1000 ಪದಗಳಿಗೆ ಸಮಾನಾಗುತ್ತೆ. ಹಾಗಾಗಿ ಮಕ್ಕಳ ಸಾಹಿತ್ಯದಲ್ಲಿ ಚಿತ್ರಗಳಿಗೆ ಬಹಳಷ್ಟು ಮಹತ್ವ ಇದೆ. ಏಕೆಂದ್ರೆ ಚಿತ್ರಗಳು, ನಾವು ಲೇಖಕರು ಹೇಳುವಂತ ವಿಷಯವನ್ನ ಅರ್ಧದಷ್ಟು ವಿಷಯ ಚಿತ್ರಗಳನ್ನೇ ಪಡಿಸ್ಬಿಡ್ತವೆ. ಹಾಗೆ ಪುಟ್ಟ ಮಳಿಗೆ ಮೇಲೆ ಮಳಗಿ ಒಂದು ಕನಸು ಕಾಣ್ತಾನ. ಕನಸು ಕಂಡಾಗ ಆಕಾಶದಲ್ಲಿ ತಾರೆಗಳ ಜೊತೆಗೆ ಎಷ್ಟು ಸುಂದರವಾದ ಸೊಗಸು ಕಾಣ್ತಾನೆ, ಕಪ್ಪು ನೀಲ ಮೋಡ, ಹಾಗೆ ಅದ್ರೊಳಗೆ ನಾನು ಈಜ್ಬೇಕು, ಮೋಡದ ಮೇಲೆ ನಾನು ಈಜ್ಬೇಕು, ಸೂರ್ಯಚಂದ್ರ ಜೊತೆಗೆ ಆಡ್ಬೇಕು, ಚಂದಮಾಮನ್ ಜೊತೆಗೆ ನಾನು ಸುತ್ತಬೇಕು ಅನ್ನುವಂತ ಒಂದು ಕನಸು. ಈ ತರ ಕನಸನ್ನ ನಾವು ಮಕ್ಕಳು ಮಾತ್ರ ಕಾಣಕ್ ಸಾಧ್ಯ. ದೊಡ್ಡವರು ಸೂರ್ಯನ ಜೊತೆಗೆ ಸಂಚರಿಸ್ಬೇಕು, ಚಂದಮಾಮನ್ ಜೊತೆ ಆಟ ಆಡ್ಬೇಕು ಅನ್ನೋಂತ ಕನಸು ಕಾಣೋದಿಲ್ಲ. ಆದ್ರೆ ಇಂಥ ಕನಸು ಕಾಣಕ್ ಸಾಧ್ಯ ಆಗಿರೋದು ಮಕ್ಕಳಿಗೆ ಮಾತ್ರ. ಆದ್ರೆ ಅದು ಮಕ್ಕಳಲ್ಲಿರುವಂತ ಮುಗ್ಧತೆ ಕಾರಣದಿಂದ ಇಂಥ ಕನಸುಗಳನ್ನ ಕಾಣಕ್ ಸಾಧ್ಯ ಆಗತ್ತೆ. ಚಂದಮಾಮನ್ ಜೊತೆಗೆ ಸುತ್ತಾಡಿದ ನಂತರ ತಾರೆಗಳ ಜೊತೆಗೆ ಅಲ್ಲೇ ನಾನೊಂದು ಮನೆ ಕಟ್ಕೊಂಡಿರ್ತೀನಿ ಅನ್ನೋಂತ ಕನಸು ಕಾಣ್ತಾನ. ಅವಾಗ ಅವ್ರ ತಂದೆ ಕರಿತಾನ. ತಂದೆ ಕರೆದ ಗುಟ್ಲೆ ಆ ಕನಸನ್ನ ಅಲ್ಲೇ ಬಿಟ್ಟು ಮಾಳಿಗೆಯಿಂದ ಕೆಳಗಿಳಿದು ಬರ್ತಾನ ಅನ್ನೋಂಥ ಜೊತೆಗೆ, ಅಂದ್ರೆ ಯಾವ ರೀತಿ ಮಕ್ಕಳು ಕನಸು ಕಾಣ್ತಾರೆ ಅನ್ನುವಂಥದ್ದು. ಅದೇ ರೀತಿ ಮತ್ತೊಂದು ಕವಿತೆಯಲ್ಲಿ ನಾವು ಮತ್ತೊಂದು ಕವಿತೆಯಲ್ಲಿ ನೋಡಬಹುದು. ವಾರದ ದಿನಗಳು ಪುಟ್ಟ ಪುಟ್ಟಿ ತಿಂಡಿ ಮಾಡಿರುವ ಕೇಳು, ಬೇಗನೆ ಏಳದೆ ನಿದ್ದೆಯಲ್ಲಿದ್ದರೆ ರಜೆ ಕಂಡ್ರು ರವಿವಾರ, ಗಡಿಬಿಡಿಯಲ್ಲೆದ್ದು ಬಿಸಿ ಬಿಸಿ ಸಮೋಸ ಮಾಡಿದ್ರೆ ಸೋಮವಾರ, ಮರೆವಿನಲ್ಲಿ ಮರೆತು ಹೋಗಿ ಮಂಡಕ್ಕಿ ಮಾಡಿದ್ರೆ ಮಂಗಳವಾರ, ಈರುಳ್ಳಿ ಹೆಚ್ಚಿ ಕಣ್ಣೀರು ಸುರಿಸಿ ಬಜಿ ಮಾಡಿದ್ರೆ ಬುಧವಾರ, ಪಂಕ್ತಿಯಲ್ಲಿ ಗುರುವನ್ನು ಭಜಿಸಿ ಗೋಧಿ ಮಾಡಿದ್ರೆ ಗುರುವಾರ, ಗೋಬಿ ಮಾಡಿದ್ರೆ ಗುರುವಾರ, ಸಿನಿಮಾ ಗುಂಗಲಿ ಮನಸ್ಸನ್ನು ಬಿಟ್ಟು ಶಾವಿಗೆ ಮಾಡಿದ್ರೆ ಶುಕ್ರವಾರ, ಹನುಮಾನ ನಡೆದು ಹರಕೆ ಹೊತ್ತು ಶಂಕರಪಾಳೆ ಮಾಡಿದ್ರೆ ಶನಿವಾರ, ವಾರಕ್ಕೆ ದಿನಗಳು 7 ಪುಟ್ಟ ಪುಟ್ಟಿ ತಿಂಡಿ ಮಾಡಿರ್ವೆ ಕೇಳು. ಅಂದ್ರೆ ಇಲ್ಲಿ ನಾವು ತಿನಿಸುಗಳ ಜೊತೆಗೆ ಒಂದು ತಿನಿಸುಗಳ ಪರಿಚಯನೂ ಆಗತ್ತೆ, ವಾರಗಳ ಪರಿಚಯ ಆಗತ್ತೆ. ಮಕ್ಕಳಿಗೆ ವಿಶೇಷವಾಗಿ ನಾವು ತಿಂಡಿಗಳನ್ನ ನಾವು ಹೇಳಿದ್ರೆ ವಾರಗಳನ್ನ ಜೊತೆಗೆ ನೆನ್ಪಿಟ್ಕೊಂತಾರೆ. ಯಾಕಂದ್ರೆ ಅವ್ರಿಗೆ ತುಂಬಾ ಇಷ್ಟವಾದ ತಿಂಡಿಗಳಿರ್ತವೆ. ಹಾಗಾಗಿ ತಿಂಡಿಗಳನ್ನ ಜೊತೆಗೆ ವಾರಗಳನ್ನ ಪರಿಚಯ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ಏನು ಟೆನ್ಷನ್ ಇಲ್ಲದ ಮಕ್ಕಂಬಿಟ್ರೆ ರವಿವಾರ, ಸಮೋಸ ಮಾಡಿದ್ರೆ ಸೋಮವಾರ, ಮಂಡಕ್ಕಿ ಮಾಡಿದ್ರೆ ಮಂಗಳವಾರ, ಬಜಿ ಮಾಡಿದ್ರೆ ಬುಧವಾರ, ಗೋಬಿ ಮಾಡಿದ್ರೆ ಗುರುವಾರ, ಶಾವಿಗೆ ಮಾಡಿದ್ರೆ ಶುಕ್ರವಾರ, ಹನುಮಂತನ್ ನೆನ್ಸ್ಕೊಂಡು ನಾವು ಪೂಜೆ ಮಾಡಿದ್ರೆ ಶನಿವಾರ. ಹಾಗೆ ವಾರಕ್ಕೆ ಎಷ್ಟು ದಿನಪ್ಪ ಅಂದ್ರೆ 7 ದಿನ ಅನ್ನುವಂಥದ್ದು. ಅಂದ್ರೆ ತಿಂಡಿಗಳ ಜೊತೆಗೆ ದಿನಗಳನ್ನ ಹೇಳುವಂತ ಪರಿಚಯಿಸುವಂತ ಕೆಲಸ ಮಾಡಿದ್ದಾರೆ. ಮತ್ತೊಂದು ಕಥನ ಕವನವನ್ನ ನಾವು ನೋಡಬಹುದು. ಬೆಕ್ಕು ಅನ್ನುವಂತ ಕಥನ ಕವನದಲ್ಲಿ ನಾವು ಅಜ್ಜಿ ಬೆಕ್ಕನ್ನ ಯಾವ ರೀತಿ ಓಡಿಸ್ತಾಳ ಅನ್ನುವಂಥದ್ದು. ಅಜ್ಜಿಯನ್ನ ಬೆಕ್ಕನ್ನ ಯಾವ ರೀತಿ ಓಡಿಸ್ತಾಳ ಅನ್ನುವಂತ ಒಂದು ಕಥನ ಕವನವನ್ನ ನಾವು ನೋಡ್ಬೋದು. ಹಸಿವಿನಿಂದ ಕುಳಿತ ಬೆಕ್ಕು ಅಜ್ಜಿ ಮನೆಯ ಹುಡುಕಿತು, ಕಣ್ಣು ಕಾಣದೆಂದು ತಿಳಿದು ಅಡಿಗೆ ಮನೆ ಹೊಕ್ಕಿತು, ಹಾಲು ಮೊಸರು ಮಜ್ಜಿಗೆ ಕುಡಿದು ಮೀಸೆಯನ್ನು ತಿರುವಿತು, ದಿನವೂ ಸಿಗುವುದೆಂದು ಕುಣಿದು ಮೆಲ್ಲನೆ ಹಾದಿ ಹಿಡಿಯಿತು, ದಿನವೂ ಹೀಗೆ ಮಾಡಲು ಬೆಕ್ಕು ಅಜ್ಜಿ ಕೋಪ ತಾಳಿದಳು, ಪಕ್ಕದ ಮನೆಯ ಪುಟ್ಟನನ್ನು ಕರೆದು ಬೆಕ್ಕಿನ ಉಪಟಳ ಹೇಳಿದಳು, ಪುಟ್ಟಗೆ ತಟ್ಟನೆ ವಿಚಾರ ಒಳೆಯಲು ಬೆಕ್ಕಿಗೆ ಗಂಟೆಯ ಕಟ್ಟಿದನು, ಅಜ್ಜಿಯ ಕಿವಿಯಲ್ಲಿ ಗುಟ್ಟನ್ನು ಹೇಳಿ ಮೆಲ್ಲನೆ ಮನೆ ಕಡೆ ಓಡಿದನು, ಹಸಿದ ಬೆಕ್ಕು ಮನೆಯೊಳಗೆ ಬರಲು ಗಂಟೆಯ ಶಬ್ದ ಕೇಳಿಸಿತು, ಅಜ್ಜಿಯ ಬೆತ್ತದ ರುಚಿಯ ತಿಂದು ಎದ್ದು ಬಿದ್ದು ಓಡಿತು. ಇಲ್ಲಿ ನಾವು ಕಾಣ್ಬೋದು, ಇಲ್ಲಿ ಬೆಕ್ಕು ಯಾವ ರೀತಿ ಅಜ್ಜಿಗೆ ಮೋಸ ಮಾಡ್ಬೇಕಂತತೆ, ಆದ್ರ ಅಜ್ಜಿ ಯಾವ ರೀತಿ ಅದನ್ನ ಓಡಿಸ್ತಾಳ ಅನ್ನುವಂತ ಒಂದು ಪ್ರಸಂಗವನ್ನ
ಇಲ್ಲಿ ಕವಿತೆಯಲ್ಲಿ ಸುವಿಸ್ತಾರವಾಗಿ ಹೇಳಿದ್ದಾರೆ. ಒಂದು ಬೆಕ್ಕು ಅಜ್ಜಿ ಮನೆಗೆ ಹೋಗ್ತತೆ. ಅಜ್ಜಿಗೆ ಕಣ್ ಕಾಣ್ತಿರಲ್ಲ, ವಯಸ್ಸಾದ ಕಾರಣದಿಂದ ಅಜ್ಜಿ ಕಣ್ ಕಾಣ್ತಿರಲ್ಲ. ಅದು ಬಹಳ ಖುಷಿ ಪಡುತ್ತ, ಇನ್ನು ಮೇಲೆ ನಾನ್ ದಿನಾಲಿ ಈ ಮನೆಗೆ ಬಂದು ಎಲ್ಲ ಹಾಲು ಮೊಸರು ಬೆಣ್ಣೆ ತಿಂದು ಹೋಗ್ಬಿಡ್ಬೇಕಂತೇಳಿ ಪ್ಲಾನ್ ಮಾಡುತ್ತೆ. ಅದೇ ರೀತಿ ಕೆಲವು ದಿನ ಬಂದು ಹಾಲು ಮೊಸರು ತಿಂದು ಹೋಗ್ಬಿಡುತ್ತೆ. ಆದ್ರೆ ಆ ಅಜ್ಜಿಗೆ ಗೊತ್ತಾದಾಗ ಬೇಜಾರಾಗತ್ತ. ಅವಾಗ ಪಕ್ಕದ ಮನೆ ಪುಟ್ಟನ್ ಕರೆದು ಹೇಳ್ತಾಳ, ನೋಡಪ್ಪ ಹಿಂಗೆಲ್ಲ ಆಗೈತೆ ಅಂದಾಗ ಆ ಪುಟ್ಟ ಒಂದ್ ಪ್ಲಾನ್ ಮಾಡ್ತಾನ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋಂಥದ್ದು ಕೇಳಿವಿ ನಾವು. ಹಾಗಾಗಿ ಬೆಕ್ಕಿಗೆ ಕೊರಳಿಗೆ ಗಂಟೆ ಕಟ್ಟಿದಾಗ ಬೆಕ್ಕು ಬಂದಂತ ಸಂದರ್ಭದಲ್ಲಿ ಶಬ್ದ ಆಗತ್ತೆ. ಆಗ ಅದು ಅಜ್ಜಿ ಕಿವಿಯಾಗ ಒಂದು ಗುಟ್ಟು ಹೇಳ್ತಾನ, ಬೆಕ್ಕು ಬಂದಾಗ ಅಜ್ಜಿ ಶಬ್ದ ಆಗತ್ತ, ಗಂಟೆ ಕಟ್ಟೀನಿ, ನೀನ್ ಅವಾಗ ಹೊಡೆದ್ ಬಿಡು ಕೋಲ್ ತಗಂದು ಅಂತೇಳಿ. ಅವಾಗ ಬೆಕ್ಕು ಬಂದಾಗ ಅಜ್ಜಿ ಕೋಲ್ ತಗಂದ ಬೆಕ್ಕಿಗೆ ಹೊಡಿತಾಳ. ಯಾಕಂದ್ರೆ ಗಂಟೆ ಶಬ್ದ ಕೇಳಿಸುತ್ತೆ ಅಜ್ಜಿಗೆ, ಕಣ್ ಕಾಣದೇ ಇದ್ರು ಕಿವಿ ಕೇಳಿಸ್ತಿರ್ತಾವ ಅಜ್ಜಿಗೆ. ಆಗ ಅದು ಹೊಡೆದ ಗುಟ್ಲೆ ಮತ್ತೊಮ್ಮೆ ಅದು ಬರೋದಿಲ್ಲ ಮನೆ ಕಡೆ, ಎದ್ದು ಬಿದ್ದು ಓಡಿ ಬಿಡುತ್ತೆ. ಆದ್ರೆ ಮಕ್ಕಳು ಯಾವ ರೀತಿ ಸಹಾಯ ಮಾಡ್ತಾರ ಅನ್ನೋಂಥದ್ದು ಕುರಿತಾಗಿರುವಂತ ಒಂದು ಕವಿತೆಯಲ್ಲಿ ನಾವು ತಿಳಿಬಹುದು. ಆದ್ರೆ ಮಕ್ಕಳಿಗೆ ಕಷ್ಟ ಅಂತ ಕೇಳ್ಕಂದ್ರೆ ಸಹಾಯ ಮಾಡುವಂತದ್ದು ನಾವು ಗಮನಿಸಬಹುದು. ಹಾಗೆ ಮತ್ತೊಂದು ಕವಿತೆಯಲ್ಲಿ ಗುಬ್ಬಚ್ಚಿ ಇವತ್ತಿನ ದಿನದಲ್ಲಿ ನಾವು ಕಾಣೆ ಆಗ್ತಿರುವಂತ ಗುಬ್ಬಚ್ಚಿಯನ್ನ ಕುರಿತಾಗಿರುವಂತ ಒಂದು ಕವಿತೆ. ಮನೆಯ ಕಂಬ ಜಂತಿಯಲ್ಲಿ, ವಿದ್ಯುತ್ ಕಂಬ ತಂತಿಯಲ್ಲಿ, ಪಂಚಾಯಿತಿ ಮಾಡುತ್ತಿತ್ತು ಚೂ ಚೂ ಗುಬ್ಬಚ್ಚಿ, ಕಾಣ್ತಿಲ್ಲ ಯಾಕಜ್ಜಿ. ಅಂಗಳದಲ್ಲಿ ಆಡುತ್ತಿದ್ದ, ಪುಕ್ಕ ಬಿಚ್ಚಿ ಕುಣಿಯುತ್ತಿದ್ದ, ತುತ್ತು ತುತ್ತಿಗೂ ಕರೆಯುತ್ತಿದ್ದ ಚೂ ಚೂ ಗುಬ್ಬಚ್ಚಿ, ಕಾಣ್ತಿಲ್ಲ ಯಾಕಜ್ಜಿ. ಹಾದಿ ಬೀದಿ ನೀರಲ್ಲಿ, ನೀರು ತುಂಬಿದ ಪಾತ್ರೆಯಲ್ಲಿ ಸ್ನಾನ ಮಾಡಿ ಸಾಗುತ್ತಿದ್ದ ಚೂ ಚೂ ಗುಬ್ಬಚ್ಚಿ, ಕಾಣ್ತಿಲ್ಲ ಯಾಕಜ್ಜಿ. ಅಪ್ಪ ಧಾನ್ಯ ತೂರುವಾಗ, ಅಮ್ಮ ಧಾನ್ಯ ಕೇರುವಾಗ, ಹೆಜ್ಜೆ ಹಾಕಿ ಕುಣಿದು ಕಂಡ ಕಾಳುಗಳ ಹೆಕ್ಕುತ್ತಿದ್ದ ಚೂ ಚೂ ಗುಬ್ಬಚ್ಚಿ, ಕಾಣ್ತಿಲ್ಲ ಯಾಕಜ್ಜಿ. ಮನೆಯ ಮುಂದಿನ ಮರದಲ್ಲಿ, ಹೂವಿನ ಗಿಡದ ರೆಂಬೆಯಲ್ಲಿ, ಚಿಲಿಪಿಲ ರಾಗ ಹಾಡಿ ಚಿನ್ನರ ಮನ ತಣಿಸುತ್ತಿದ್ದ ಚೂ ಚೂ ಗುಬ್ಬಚ್ಚಿ, ಕಾಣುತ್ತಿಲ್ಲ ಯಾಕಜ್ಜಿ. ಇವತ್ತಿನ ದಿನದಲ್ಲಿ ನಾವು ಗುಬ್ಬಚ್ಚಿಗಳು ಕಾಣೆಯಾಗಿವೆ. ಗುಬ್ಬಚ್ಚಿ ಕಾಣೆಗಳ ಆಗಿರುವುದಕ್ಕೆ ನಾನಾ ಕಾರಣಗಳನ್ನ ನಾವು ಕಾಣಬಹುದು. ಇಂದಿನ ಕೈಗಾರೀಕರಣ, ನಗರೀಕರಣದ ಪರಿಣಾಮವಾಗಿ ಗುಬ್ಬಚ್ಚಿಗಳು ಕಾಣೆಯಾಗಿವೆ. ಆದ್ರೆ ಮಗು ಕೇಳ್ತದೆ ಅಜ್ಜಿಗೆ, ಯಾಕೆ ಗುಬ್ಬಚ್ಚಿ ಕಾಣಿಸ್ತಾ ಇಲ್ಲ? ಮನೆ ಅಂಗಳದಲ್ಲಿ, ತಂತಿಯ ಮೇಲೆ, ಮರದಲ್ಲಿ ಚೂ ಚೂ ಅನ್ನುವಂತ ಗುಬ್ಬಚ್ಚಿ ಕಾಣ್ತಾ ಇಲ್ಲ. ತುತ್ತಿಗೂ ಸಹ ಕರಿತಾ ಇತ್ತು, ಒಂದ್ ಅಕ್ಕಿ ಬಿದ್ರು ಸಹ ಬಂದು ತಿಂತಾ ಇತ್ತು. ಅಪ್ಪ ರಾಶಿ ಮಾಡುವಾಗ ಬರ್ತಾ ಇತ್ತು, ಅಮ್ಮ ಕೇರಾಗ ಬರ್ತಾ ಇತ್ತು. ಇಂಥ ಚೂ ಚೂ ಅನ್ನುವಂತ ಗುಬ್ಬಚ್ಚಿ ಈಗ ಕಾಣ್ತಾ ಇಲ್ಲ ಯಾಕಜ್ಜಿ ಅನ್ನೋವಂಥದ್ದು. ಅಜ್ಜಿ ಮಕ್ಕಳು ಸಹಜವಾಗಿ ನಾವು ನೋಡ್ತೀವಿ, ಅವರಿಗೆ ಒಂದು ವಿಶೇಷವಾದ ಪ್ರೀತಿ ಇರುತ್ತೆ. ಯಾಕೆ ಕಾಣ್ತಾ ಇಲ್ಲ ಅನ್ನೋವಂಥದ್ದು, ಕಾಣ್ತಿಲ್ಲ ಅನ್ನೋಂಥದ್ದು ಕವಿತೆಯಲ್ಲಿ ನಾವು ನೋಡಬಹುದು. ಯಾಕಂದ್ರೆ ಮಗು ಎಷ್ಟು ಪ್ರೀತಿ ಇದೆ ಒಂದು ಗುಬ್ಬಚ್ಚಿ ಮೇಲೆ ಅನ್ನುವಂಥದ್ದು ಕಾಣ್ತದೆ. ಅದೇ ರೀತಿ ಇಲ್ಲಿ ಒಗಟಿನ ಒಂದು ಕವಿತೆಯನ್ನು ಸಹ ಈ ಸಂಕಲನದಲ್ಲಿ ನಾವು ನೋಡಬಹುದು. ಈ ಕವಿತೆಯಲ್ಲಿ ಒಂದು ವಿಶೇಷ ಏನಂದ್ರೆ ಇದರೊಳಗೆ ಕಥನ ಕವನಗಳಿವೆ, ಹಾಗೆ ಒಗಟಿನ ಕವಿತೆಗಳಿವೆ, ಹಾಡುಗಳಿವೆ, ನೀತಿ ಕಥೆಗಳನ್ನು ಒಳಗೊಂಡಿರುವಂತ ಕವಿತೆಗಳಿವೆ. ಹಾಗೆ ಒಂದು ಒಗಟಿನ ಕವಿತೆ, ಅಣ್ಣ ತಮ್ಮರು 3 ಜನ, ತಾಮುಂದು ಬೆಂಬಿಡದೆ ಓಡುತ್ತೀವಿ, ನಾನು ಯಾರು? ಗಡಿಗುಂಟ ಗಸ್ತು ಹೊಡೆದು ಸುಸ್ತು ಎನ್ನದೆ ಶಿಸ್ತು ಬದ್ದ ಸಾಕ್ತೀವಿ, ನಾನ್ಯಾರು? ಬಂಧನದ ಮನೆಯೊಳಗೆ ಒಂದಾಗಿ ಚೆಂದಾಗಿ ಒಟ್ಟಾಗಿ ಬಾಳ್ತೀವಿ, ನಾನ್ಯಾರು? ಉಸಿರಿರುವವರೆಗೂ ಹೆಸರಾಗಿ ಉಳಿತೀವಿ, ಉಸಿರು ನಿಂತರೆ ಜೊತೆಯಾಗಿ ನಿಲ್ತೀವಿ, ನಾವ್ಯಾರು? ನಾನು ಟಿಕ್ ಟಿಕ್ ಎನ್ನುವ ಗಡಿಯಾರ, ಗೋಡೆ ಮೇಲಿನ ನೇಸರ. ಒಂದು ಒಗಟಿನ ಕವಿತೆಯಲ್ಲಿ ನಾವು ಕಾಣಬಹುದು ಗಡಿಯಾರವನ್ನ ಇಷ್ಟು ಸರಳವಾಗಿ ಸುಂದರವಾಗಿ ವಿವರಿಸುವಂತ ಪ್ರಯತ್ನವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ಅಂದ್ರೆ ಅಣ್ಣ ತಮ್ಮವರು 3 ಜನ, ನಾವು ಒಟ್ಟಿಗೆ ಇರ್ತೀವಿ, ಒಂದು ಬಂಧನದೊಳಗಿರ್ತೀವಿ, ಅಂದ್ರೆ ಒಂದು ಚೌಕಟ್ಟಿನೊಳಗಿರ್ತೀವಿ. ಆಮೇಲೆ ಗಡಿಗುಂಟ ಅಂದ್ರೆ ರೇಖೆಗಳ ಸಂಖ್ಯೆಗಳ ಗಡಿಗುಂಟ ನಾವು ಸಂಚರಿಸ್ತೀವಿ. ಆಮೇಲೆ ಬಹಳ ಶಿಸ್ತಿನಿಂದ ಮಾಡ್ತೀವಿ, ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ, ಒಟ್ಟಿನಿಂದ ಕೆಲಸ ಮಾಡ್ತೀವಿ, ಒಟ್ಟಾಗಿ ಕೆಲಸ ಮಾಡ್ತೀವಿ. ಯಾರು ಜಗಳಾಡೋದಾಗ್ಲಿ, ಭೇದ ಭಾವ ಮಾಡೋದಾಗ್ಲಿ, ರೆಸ್ಟ್ ತಗೋದಾಗ್ಲಿ, ಒಬ್ರು ರೆಸ್ಟ್ ತಗೊಂಡು ಇನ್ನೊಬ್ರು ಕೆಲಸ ಮಾಡೋದಾಗ್ಲಿ ಮಾಡಲ್ಲ.
3 ಜನನು ನಿರಂತರವಾಗಿ ಕೆಲಸ ಮಾಡ್ತಾರ, ಹೆಸರಾಗಿ ಉಸಿರಾಗಿ ಉಳಿತೀವಿ ನಾವು. ಆಮೇಲೆ ನಿಂತು ಬಿಟ್ರೆ 3 ಜನನು ಉಸಿರನ್ನ ಮೂವರು ಒಮ್ಮೆಲೆ ನಿಲ್ಲಿಸ್ತೀವಿ. ಅಂದ್ರೆ ಗಡಿಯಾರ ಸೆಲ್ಗಳು ಕಟ್ರೆ 3 ಜನನು ಒಮ್ಮೆಲೆ ನಿಂತು ಬಿಡ್ತೀವಿ. ನಾನ್ ಯಾರ ಅಂದ್ರೆ ಟಿಕ್ ಟಿಕ್ ಅನ್ನುವಂತ ಗಡಿಯಾರ. ಗೋಡೆ ಮೇಲೆ ನೇಸರ. ಸೂರ್ಯ ಹೇಗೆ ಮುಂಜಾನೆ ಬಂದ್ರೆ ನಮಗೆ ಮುಂಜಾನೆ ಸೂರ್ಯ ಬರ್ತಾನ, ಮುಳುಗಿದ್ರೆ ಸಂಜೆ ಹೆಂಗ ಆಗ್ತೀವಿ, ಹಾಗೆ ಗಡಿಯಾರ ನಮಗೆ ಸೂರ್ಯನ ರೀತಿ, ಗೋಡೆಯ ಮೇಲಿರುವಂತ ನೇಸರ ರೀತಿ ಸಮಯವನ್ನ ತಿಳಿಸುವ ನಿಟ್ಟಿನಲ್ಲಿ ನಮಗೆ ಎಲ್ಲದಕ್ಕೂ ಸಹ ಗಡಿಯಾರ ನಮಗೆ ಸಹಾಯ ಮಾಡುತ್ತೆ. ಹಾಗೆ ಗೋಡೆ ಮೇಲಿನ ನೇಸರ ಅನ್ನುವಂತ ಒಂದು ಕವಿತೆಯ ಮೂಲಕ ಗಡಿಯಾರನ ಒಗಟಿನ ಮೂಲಕ ಹೇಳುವಂತ ಪ್ರಯತ್ನವನ್ನ ಮೈಲಾರಪ್ಪ ಬೂದಿಹಾಳ ಸರ್ ಅವರು ಮಾಡಿದ್ದಾರೆ. ಹಲವಾರು ಉತ್ತಮವಾದ ಕವಿತೆಗಳನ್ನ ರಚಿಸುವ ಮೂಲಕ ಇಲ್ಲಿರುವಂತಹ ಎಲ್ಲ ಬಹುತೇಕ ಕವಿತೆಗಳು ಸಹ ಪ್ರಾಸಬದ್ಧವಾಗಿದ್ದು ಆಡಲು ಅನುಕೂಲವಾದ ನಿಟ್ಟಿನಲ್ಲಿ ಕವಿತೆಗಳು ರಚನೆಯಾಗಿವೆ. 45 ಕವಿತೆಗಳು ಸಹ ಸುಂದರವಾದ ಗೇಯತೆಯೊಂದಿಗೆ, ಮಕ್ಕಳು ಕೇಳುವ ಪ್ರಶ್ನೆಗಳ ತರಳೆಯೊಂದಿಗೆ, ಹಾಗೆ ಅವರ ಒಂದು ಮುಗ್ಧತೆಯೊಂದಿಗೆ ಈಗ ಇಲ್ಲಿರುವಂತ ಕವಿತೆಗಳು ನಮ್ಮನ್ನ ಓದುಗರನ್ನ ಗಮನ ಸೆಳೆಯುತ್ತವೆ. ಇಂದಿನ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಹೆಮ್ಮರವಾಗಿ ಸಮೃದ್ಧಿಗೊಳಿಸಬೇಕು. ಹಾಗೂ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಇಂತಹ ಸಾಹಿತ್ಯ ಕೃತಿಗಳನ್ನ ಬಹುಮಾನವಾಗಿ ನೀಡುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಹಾಗೂ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವಂತ ಕೆಲಸ ಪಾಲಕರು ಹಾಗೂ ಶಿಕ್ಷಕರಿಂದ ಆಗ್ಬೇಕು ಅಂತ ಹೇಳ್ತಾ, ಇವತ್ತಿನ 62ನೇ ಸಾಹಿತ್ಯ ಸರಣಿಯ ಮಾಲಿಕೆಯ ಈ ಪುಸ್ತಕ ಪರಿಚಯದೊಂದಿಗೆ ಇಂದಿಗೆ ಮುಗಿಸ್ತೇನೆ. ನಾಳೆಯ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.